ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟ ರೋಗಿಯ ಶವವನ್ನು ಹಸ್ತಾಂತರಿಸಲು ಅನಗತ್ಯವಾಗಿ ಎಂಎಲ್ಸಿ ಪ್ರಕರಣ ದಾಖಲಿಸಿ ವಿಳಂಬ ಮಾಡಲಾಗಿದೆ ಎಂದು ಆರೋಪಿಸಿ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ ನಾಯ್ಕ ಅವರು ರಾಜ್ಯ ಮಾನವ ಹಕ್ಕು ಆಯೋಗ, ಜಿಲ್ಲಾಧಿಕಾರಿಗಳು ಹಾಗೂ ಸಂಬಂಧಿತ ಸಚಿವರಿಗೆ ದೂರು ಸಲ್ಲಿಸಿದ್ದಾರೆ. ಜೊಯ್ಡಾ ತಾಲೂಕಿನ ಗೋವಿಂದ ನಾಯ್ಕ 60 ವರ್ಷ ಅವರು ಹೆಚ್ಚಿನ ಚಿಕಿತ್ಸೆಗೆ ಕಾರವಾರ ವೈದ್ಯಕೀಯ ಕಾಲೇಜು ಆಸ್ಪತ್ರೆಗೆ ದಾಖಲಾಗಿದ್ದು ಜುಲೈ 23ರ ರಾತ್ರಿ ಮೃತಪಟ್ಟಿದ್ದರು. ಆದರೆ ಜೊಯ್ಡಾ ಪೊಲೀಸರು ಬರುವವರೆಗೆ ಶವ ಹಸ್ತಾಂತರಿಸಲಾಗುವುದಿಲ್ಲ ಎಂದು ಆಸ್ಪತ್ರೆ ಸಿಬ್ಬಂದಿ ತಿಳಿಸಿದ್ದರಿಂದ ಮೃತರ ಕುಟುಂಬಸ್ಥರು ಸಂಕಷ್ಟಕ್ಕೆ ಸಿಲುಕಿದ್ರು ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ವಿಷಯ ತಿಳಿದ ಬಳಿಕ ಆಸ್ಪತ್ರೆಯ ನಿರ್ದೇಶಕಿ ಡಾಕ್ಟರ್ ಪೂರ್ಣಿಮಾ ಅವರೊಂದಿಗೆ ಮಾತನಾಡಿ ಶವ ಹಸ್ತಾಂತರಕ್ಕೆ ಮನವಿ ಮಾಡಿದರೂ ಮರುದಿನ ಬೆಳಗ್ಗೆ ಆದರೂ ಶವ ನೀಡಿರಲಿಲ್ಲ ಎಂದು ಮಾಧವ ನಾಯಕ್ ಆರೋಪಿಸಿದ್ದಾರೆ. ಅನಗತ್ಯ ಎಂಎಲ್ಸಿ ದಾಖಲಿಸಿ ಮೃತರ ಕುಟುಂಬಗಳಿಗೆ ಮಾನಸಿಕ ಕಿರುಕುಳ ಹಾಗೂ ಅನಗತ್ಯ ಅಲೆದಾಟ ಉಂಟು ಮಾಡಿದ ಅಧಿಕಾರಿಗಳ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಕಾರವಾರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಎದುರು ಉಪ ತಹಶೀಲ್ದಾರ್ ಅವರಿಗೆ ದೂರು ಸಲ್ಲಿಸಲಾಗಿದೆ. ಅನಾರೋಗ್ಯ ಇದೆ ಅಂತೇಳಿ ದಾಂಡೇಲಿಯಲ್ಲಿ ಚಿಕಿತ್ಸೆ ಆಗಬೇಕಂತ ಕಾರವಾರಕ್ಕೆ ನಿನ್ನ 4 ಗಂಟೆಗೆ ನಿಮಗೆ ಅಡ್ಮಿಟ್ ಆಗಿದ್ದಾರೆ. ಎದುರೊಟ್ಟಿಗೆ ಬಂದು ಎದುರೊಟ್ಟಿಗೆ 9:45 ಮಾಡಿಗೆ ಅವ್ರಿಗೆ ಡೆತ್ ಸುದ್ದಿ ಕೇಳಿ ಅವ್ರು 3 ಗಂಟೆಗೆ ತಿಳಿಸಿದ್ರು. ಪಾಪ 3 ಜನ ಎಲ್ಲ ಬಂದರು. ಇಲ್ಲಿ ಅವರೆಲ್ಲ ಊರವರೆಲ್ಲ ಬಂದರು. 25-30 ಜನ. ಆಮೇಲೆ ಬಾಡಿ ನಮ್ಗೆ ಕೊಡಿ ಅಂತ ಹೇಳಿದ್ರು. ಬಾಡಿ ಇಲ್ಲ MLC ಆಗಿದೆ. ಪಾಪ MLC ಆಗಿದೆ ಅಂತ ಹೇಳ್ತಾರೆ. ಅನಿವಾರ್ಯ ಏನು ಗೊತ್ತಾಗಲಿಲ್ಲ. ನಾನು ರಾತ್ರಿ 1:15 ಫೋನ್ ಮಾಡಿದೆ. ಒಂದು ಬ್ರಾಡ್ ಡೆತ್ ಆದರೂ ಮಾಡ್ಬೋದು. ಇಲ್ಲ ಇಂಜುರಿ ಆಗಿದೆ, ಏನೋ ಸಂಶಯ ಇಲ್ಲ ಅಂತ ಮಾಡೋದು. ಏನೋ ಇಲ್ಲ ಚಿಕಿತ್ಸೆಗಾಗಿ ನಡ್ಕೊಂಡು ಬಂದಿದ್ದೆ. ಪಾಪ ನಾನು ಆ ಚಿಕಿತ್ಸೆ ಸರಿ ಮಾಡಿಲ್ಲ, ಅದು ಮಾಡಿಲ್ಲ ಆರೋಪ ಇದೆ. ಈಗ MLC ಯಾಕೆ ಮಾಡಿದ್ದೀರಿ? ಕಾರಣ ಏನು? ವಿನಾಕಾರಣ ಪಾಪ ಜೊಯ್ಡಾದಂಥ ಕುಗ್ರಾಮದವರು ಬರಬೇಕು ಅಂತ ಹೇಳಿ ಮಳೆಗಾಲದಲ್ಲಿ ಗಾಡಿ ತೊಗೊಂಡು ಬರಬೇಕು, ರಾತ್ರಿ ತೊಗೊಂಡು ರಾತ್ರಿ ಹೋಗಬೇಕು, ರಾತ್ರಿ ಇವರು ಆಶ್ವಾಸನೆ ಕೊಟ್ಟರು. ಇಲ್ಲ ನಾವು ನಿಲ್ಲ MLC ಮಾಡ್ತೀವಿ. ಆಮೇಲೆ ಅವರು ಜೊಯ್ಡಾದಿಂದ ಪೊಲೀಸರಿಗೆ ಕರ್ಕೊಂಡ್ಬಂದು ಇನ್ನೂ ಕೊಡುವರೆಗೆ ಓದಿಸ್ಕೊಂಡು ಹೋಗಿದ್ದಾರೆ. ಒಂದು ಮುಕ್ಕಾಲ ಆಯಿತು. ಎಷ್ಟು ಟೈಮ್ ಆಯಿತು. ಪಾಪ ಅವರೆಲ್ಲ ಬಂದವರು ಇಂಥ ಈ ರೀತಿ ನಡೀತಾ ಇದೆ. ಇದು ಫಸ್ಟ್ ಅಲ್ಲ, ಇದು ಆಗಾಗ ನಡೀತಾನೇ ಇರ್ತದೆ. ಇದು ಬೇಜವಾಬ್ದಾರಿತನದ ಪರಮಾವಧಿ ಆಗಿದೆ ಅಂತ ಹೇಳಿ ಇವತ್ತು ಸಾಂಕೇತಿಕವಾಗಿ ನಾವು ಮನವಿಯನ್ನು ಕೊಡ್ತಾ ಇದ್ದೇವೆ. ಜಿಲ್ಲಾಧಿಕಾರಿಗಳ ಮುಖಾಂತರ ಜಿಲ್ಲಾಧಿಕಾರಿಗಳು ಕೊಡ್ತಾರೆ. ಹ್ಯೂಮನ್ ರೈಟ್ಸ್ ಅವರಿಗೆ ಮಾನವ ಹಕ್ಕು ಆಯೋಗಗಳು ವೈದ್ಯಕೀಯ ಸಚಿವರಿಗೂ ನಮ್ಮ ಮುಖಾಂತರ ಕೈ ಮಾಡಿದ್ದಾರೆ. ಮಾಡಿ ಏನು ದೊಡ್ಡ ಸಾಧನೆ ಮಾಡಬೇಕಾದದಿಲ್ಲ. ಇದು ಸಾಂಕೇತಿಕವಾಗಿ ಗಮನಕ್ಕೆ ಬರಬೇಕು. ಇದು ಪರಮಾವಧಿ ಆಗುತ್ತೆ. ಬಂದರೆ ಇಂಥಷ್ಟೇ ನೋಡೋದು, ಬೇರೆ ಯಾರೋ ನೋಡೋದಿಲ್ಲ. ಬೇಕಾಬಿಟ್ಟಿಯಾಗಿ ಹಾಗೂ ನಡೀತದೆ. MLC ಯಾವುದಕ್ಕೆ ಮಾಡಬೇಕು, MLC ಮಾಡಬೇಕು, ಕನಿಷ್ಠ ಪರಿಜ್ಞಾನ. ನಿಮಗೆ ಅಧಿಕಾರ ಇದೆ ಅಂತೇಳಿ ಅಧಿಕಾರದ ದುರುಪಯೋಗ ಮಾಡ್ಬೋದು. ಅಧಿಕಾರದ ದುರುಪಯೋಗ ಆಗಿದೆ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಇದು ಮಾನವ ಹಕ್ಕು ಆಯೋಗ ಇನ್ನೊಂದು ನಮ್ಮ ಇದು ಹಾಸ್ಪಿಟ್ಲಿಗೆ ಎದುರಿಗೆ ಬಂದು ನಾವು ಈ ರೀತಿ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಇಲ್ಲಿ ಭಾಳ ಮುಗಿನೀರು ಹೋಗೋದ್ರಿಂದ ಒಂದು ಅವೇರ್ನೆಸ್ ಬರಲಿ ಅಂತೇಳಿ ಒಂದು ಸಾಂಕೇತಿಕವಾಗಿ ಮಾಡಿದ್ದಾರೆ. ಯಾರಿಗೂ ತೊಂದರೆ ಕೊಡೋದಾಗಲಿ. ಪಾಪ ಕುಟುಂಬದವ್ರು ಬಂದಿದ್ದಾರೆ ಜೊಯ್ಡಾದಿಂದ, ಅವರು ನಮ್ಗೆ ಸಹಕಾರ ಕೊಟ್ಟಿದ್ದಾರೆ. ಅವರು ಸಹಿತ ಇದನ್ನು ಖಂಡಿಸ್ತಾ ಇದ್ದಾರೆ. ನಮ್ಗೆ ಭಾಳ ಅನ್ಯಾಯ ಆಗಿದೆ ಅಂತೇಳಿ ಹಳ್ಳಿಗಾಡಿಯಿಂದ ಬಂದಂಥವರಿಗೆ ಈ ತೊಂದರೆ ಆಗ್ತಾ ಇದೆ. ಇದು ಆಗಬಾರ್ದು. ಏನು ಅಂದರೆ ಇಲ್ಲಿಯ ನಿರ್ದೇಶಕರು ಕಟ್ಟು ರೀತಿಯ ಕ್ರಮ ತಗೊಳ್ಬೇಕು. ತಮ್ಮ ಹಿಡಿತ ಅಧಿಕಾರಿಗಳ ಮೇಲೆ ಹಿಡಿತ ಇರಬೇಕು. ಯಾಕಂದರೆ ಬೇಕಾಬಿಟ್ಟೆ ಆಗುತ್ತೆ, ಯಾರು ಕೇಳೋರು ಇಲ್ಲ. ಈ ರೀತಿ ಆಗಿದೆ. ಆಗಬಾರ್ದು. ಈ ಸಂದರ್ಭದಲ್ಲಿ ನಿತ್ಯಾನಂದ ನಾಯ್ಕ ಹಟ್ಟಿಕೇರಿ, ಸೂರಜ್ ಕುಮಾರುಂಕರ್, ರಾಮಾ ನಾಯ್ಕ್ ಹಾಗೂ ಮೃತರ ಕುಟುಂಬಸ್ಥರು ಉಪಸ್ಥಿತರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.